ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಶಿ ತುಬಾಕಿ ಅವರ ನೇತೃತ್ವದಲ್ಲಿ ಮಾಸಿಕ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಪಾಟೀಲ್, ರಾಜ್ಯ ರೈತ ಘಟಕದ ಅಧ್ಯಕ್ಷರಾದ ರಾಚಪ್ಪ ಪಾಟೀಲ್, ಕಾರ್ಮಿಕ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದ ಗುರುಬಸಪ್ಪ ಮಲ್ಲೂರು, ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಅಣ್ಣಾಗೌಡ ಪಾಟೀಲ್, ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಭಂಡಾರಿ, ಫಯಾಜ್ ಸನದಿ, ಬೆಳಗಾವಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಬೆಳಗಾವಿ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಸಮೀವುಲ್ಲಾ ಪಿ ಸನದಿ, ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಅಂತ ಕುಣ್ಣೂರು, ಬೆಳಗಾವಿ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಖಾನಾಪುರ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರು ಉಮೇಶ್ ರೊಟ್ಟಿ ಮತ್ತು ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ಕುಮಾರ್ ತುಳುನಮರಿ ಮತ್ತು ಅಥಣಿ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಗೋಕಾಕ್ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಶೋಭಾ ಹುಡೇದ ಮತ್ತು ಪದಾಧಿಕಾರಿಗಳು ಹಾಗೂ ಕಾಗವಾಡ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಾವು ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ಅಥಣಿ ತಾಲೂಕಾ ಘಟಕ ಉದ್ಘಾಟನೆಯ ಸಲುವಾಗಿ ಇವತ್ತು ಸಭೆಯನ್ನು ಸೇರಿಸಿ ಅಥಣಿ ತಾಲೂಕಾ ಉದ್ಘಾಟನೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿ ಗುರುವಾರ ದಿವಸ ಅಂತಿಮ ನಿರ್ಣಯವನ್ನು ಕೈಗೊಳ್ಳಲು ಎಲ್ಲರೂ ನಿರ್ಧರಿಸಿ, ಅದರ ಜೊತೆಗೆ ಬಾಗೇವಾಡಿ ಟೋಲ್ ಪ್ಲಾಜಾದ ಸತತ 3 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದರೂ ಇವತ್ತು ಸಂಸದರಾದಂಥ ಶ್ರೀಯುತ ಜಗದೀಶ್ ಶೆಟ್ಟರ್ ಅವ್ರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದಾಗ ಅವರು ನೀವು ಬಾಗೇವಾಡಿ ಗ್ರಾಮಸ್ಥರು ಮತ್ತು ಅಲ್ಲಿ ಒಂದಷ್ಟು ವ್ಯಾಪಾರಸ್ಥರು ಬೇರೆ ಬೇರೆ ಥರ ಹೇಳಕತ್ತಾರು. ಆ ವ್ಯಾಪಾರಸ್ಥರು, ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯವರು ಜೊತೆಗೆ ನೀವು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಸೇರಿ ಒಂದು ಸಭೆಯನ್ನು ಸೇರಿಸಿ ಎಲ್ಲಿ ಅಂಡರ್ ಪಾಸ್ ಬ್ರಿಡ್ಜ್ ಆಗಬೇಕು ಮತ್ತು ಫ್ಲೈಓವರ್ ಎಲ್ಲಿ ಆಗಬೇಕು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡಿ ನಿರ್ಧರಿಸಿ ಅದನ್ನು ನಮಗೆ ತಿಳಿಸಿದ್ದಾದ್ರೆ ನಾವು ಅದನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಇದು ಸಂಪೂರ್ಣವಾದಂತಹ ಸುಳ್ಳು ಮಾಹಿತಿಯನ್ನು ಅವರು ನಮಗೆ, ಯಾಕಂದ್ರೆ ಇದರ ಸಲುವಾಗಿ ನಾವು ಸತತ 3 ವರ್ಷಗಳಿಂದ ಹೋರಾಟ ಮಾಡಾಕತ್ತೇವೆ. ಇದು ಸಂಸದರ ನಿರ್ಲಕ್ಷ್ಯ ಮತ್ತು ಜೊತೆಗೆ ಒಂದಷ್ಟು ಅಲ್ಲಿ ರಾಜಕೀಯ ಪಿತೂರಿಗಳಿಂದ ಆಗುವಂತಹ ಒಂದು ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಅಲ್ಲಿ ವ್ಯಾಪಾರಸ್ಥರ ಜೊತೆಗೆ ಆಗಲಿ, ಗ್ರಾಮಸ್ಥರ ಜೊತೆ ಆಗಲಿ, ಗ್ರಾಮ ಪಂಚಾಯತಿಯವ್ರ ಜೊತೆ ಆಗಲಿ ನಾವು ಸತತವಾಗಿ ಸಂಪರ್ಕದಲ್ಲಿ ಎಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಮನವಿಯನ್ನು ಕೊಟ್ಟು ನಾವು ನಿಮಗಿಂತ ಇಲ್ಲಿ ಸ್ಯಾಂಕ್ಷನ್ ಆಗಿದಾವೆ ಅಂತೇಳಿ ಲೆಟರ್ಗಳನ್ನ ನಮ್ಮ ಸಂಘಟನೆ ಹೆಸರುಗಳಿಂದ ಕೊಟ್ಟಾಗಲೂ ಕೂಡ ಅದನ್ನು ಮರೆಮಾಚುವಂಥದ್ದು, ತಮಗೇನೋ ತಿಳಿದಂಥ ಉತ್ತರವನ್ನು ಕೊಡುವಂಥದ್ದನ್ನು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಡತ್ತಾರು. ಇದು ನೀವು ಮಾಡುವಂಥದ್ದು ಸರಿಯಾದ ವ್ಯವಸ್ಥೆ ಅಲ್ಲ. ನೀವು ಜನರ ಸೇವೆಗಾಗಿ ಆಯ್ಕೆಯಾಗಿ ಬಂದಿದ್ದೀರಿ. ಜೊತೆಗೆ ನಮ್ಮ ಬೆಳಗಾವಿ ಜನ ನಿಮ್ಮನ್ನು ಎಲ್ಲಿಂದ ತಂದು ಇಲ್ಲಿ MP ಮಾಡಿದಾರೆ, ಅದನ್ನು ಮೊದಲು ಅವರು ಇಟ್ಕೊಂಡ್ಕ್ಯಾರ. ಜನರಿಗೆ ಕೆಲಸ ಮಾಡುವಂಥದ್ದನ್ನು ತಾವು ಕಲಿಬೇಕಂತೇಳಿ ಈಗ ನಾನು ನಿಮಗೆ ಸ್ಪಷ್ಟವಾಗಿ ನಮ್ಮ ಸಂಘಟನೆ ಮೂಲಕ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಶಿವಟಗುಂಡಿ ಗ್ರಾಮದಲ್ಲಿ ನಾವು ಏನು ಕ್ಯಾನ್ವಾಸಕ್ಕೆ ಬಂದಾಗ ಅಲ್ಲಿ ರೋಡ್ಗಳನ್ನ ಮಾಡಿಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರಿ. ಅದೇ ಪ್ರಕಾರ ಇವತ್ತು ನಮ್ಮ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರು ತಮ್ಮನ್ನು ಕೇಳಿದಾಗ ಅದು ಸ್ಯಾಂಕ್ಷನ್ ಆಗೈತೆ ಅಂತೇಳಿ ಹೇಳಕತ್ತೀರಿ. ನೀವು ಪ್ರತಿ ಸಲ ಬಂದಾಗ ನೀವು ಏನಂತ ತಿಳ್ಕೊಂಡಿರಿ ಗೊತ್ತಿಲ್ಲ, ನೀವು ಬರೀ ಊಹಾಪೋಹದ ಉತ್ತರಗಳನ್ನ ಕೊಡತ್ತೀರಿ ಜಗದೀಶ್ ಶೆಟ್ಟರ. ಇನ್ನು ನೇರವಾಗಿ ನಿಮ್ಮ ವಿರುದ್ಧನ ನಾವು ಒಂದು ಹೋರಾಟ ಮಾಡ್ಬೇಕಾಗತಿ. ಮೂಲವಾಗಿ ಎಲ್ಲ ತಾಲೂಕುಗಳನ್ನ ಕರೆದಿಲ್ಲ, ಎಲ್ಲ ಜಿಲ್ಲೆಗಳಿಂದ ನಾವು ಕರೆದಿಲ್ಲ. ನಾವು ಕರೆದದ್ದು ಕೇವಲ ಅಥಣಿ ಮತ್ತು ಕಾಗವಾಡದವ್ರನ್ನ. ಅಥಣಿ ಕಾಗವಾಡದವ್ರು ಬಂದಿದ್ದಾರೆ, ನಮ್ಮ ಬೈಲಹೊಂಗಲ ಅಧ್ಯಕ್ಷರು ಬಂದಿದ್ದಾರೆ. ಆಮೇಲೆ ಇನ್ನುಳಿದ ತಾಲೂಕಾ ಅಧ್ಯಕ್ಷರುಗಳನ್ನ ನಾವು ಕರೆದಿಲ್ಲ. ಯಾಕಂತಂದ್ರೆ ಈ ಒಂದು ತಾಲೂಕಿಂದ ಸಭೆ ಮಾಡ್ಬೇಕಂತಂದ್ರೆ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಕೂಡಿ ಚರ್ಚೆ ಮಾಡಿದೊಳಗೆ ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿ ಮೊದಲು ನಾವು ಏನು ನಿರ್ಣಯ ಮಾಡ್ತೇವೆ, ಆಮೇಲೆ ಎಲ್ಲ ತಾಲೂಕಾ ಅಧ್ಯಕ್ಷರುಗಳನ್ನ ಸೇರಿಸ್ಕೊಂಡು ಚರ್ಚೆ ಮಾಡ್ಬೇಕನ್ನೋ ಉದ್ದೇಶದಿಂದ ಈ 3 ತಾಲೂಕಾ ಅಧ್ಯಕ್ಷರನ್ನ ಮಾತ್ರ ನಾವು ಕರೆದಿದ್ದೀವಿ. ಕರೆದಕ್ಕಾರ ತಾಲೂಕಾ ಉದ್ಘಾಟನೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲೆಲ್ಲ ಇವತ್ತು ನಾವು ಸಭೆಯನ್ನು ಸೇರಿಸಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಜೊತೆಗೆ ನಾವು ಈಗ ಕೆಲವೇ ದಿನಗಳಲ್ಲಿ ಅಥಣಿ ತಾಲೂಕಾ ಘಟಕವನ್ನು ಪ್ರಥಮವಾಗಿ ಉದ್ಘಾಟನೆ ಮಾಡಿ ಅದರ ಜೊತೆಗೆ ಹಂತವಾಗಿ ಎಲ್ಲ ತಾಲೂಕುಗಳನ್ನು ಉದ್ಘಾಟನೆ ಮಾಡುವಂಥದ್ದನ್ನು ಶ್ರೀಯುತ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡಿ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು, ರೈತ ಘಟಕದ ರಾಜ್ಯಾಧ್ಯಕ್ಷರು, ಕಾರ್ಮಿಕ ಘಟಕದ ಕಾರ್ಯಾಧ್ಯಕ್ಷರು, ರೈತ ಘಟಕದ ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ವಿವಿಧ ಎಲ್ಲ ತಾಲೂಕುಗಳ ಅಧ್ಯಕ್ಷರ ಜೊತೆಗೆ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ. ಈಗ ಇನ್ನು ತಾಲೂಕಾ ಘಟಕಗಳು ಮತ್ತು ಜಿಲ್ಲಾ ಘಟಕಗಳ ಉದ್ಘಾಟನೆಯ ಒಂದು ಮಹತ್ವದ ಸಭೆಯನ್ನು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಇವತ್ತು ಸಭೆಯನ್ನು ಮುಕ್ತಾಯ ಮಾಡಿ ಬಂದಿದ್ದೀವಿ. ಕರ್ನಾಟಕ ರೈತ ಕುಟುಂಬದ ವರ್ಗದವರಿಗೆ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ
ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಸವರಾಜಣ್ಣ ತುಬಾಕಿ ಅವರು ಒಂದು ನ್ಯೂ ಸರ್ಕಿಟ್ ಹೌಸ್ನಲ್ಲಿ ಒಂದು ಬೆಳಗಾವಿಯ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜಿಲ್ಲಾ ಘಟಕದ ವತಿಯಿಂದ ಒಂದು ಮಹತ್ವದ ಸಭೆಯನ್ನ ಇಟ್ಟಿದ್ರು. ಆ ಒಂದು ಸಭೆಯೊಳಗ ನಾವು ಬೈಲಹೊಂಗಲ ತಾಲೂಕು ಹಾಗೂ ಕಾಗವಾಡ ಸುಮಾರು ತಾಲೂಕಿನಿಂದ ಭಾಗಿಯಾಗಿದ್ವಿ. ನಾವು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜಿಲ್ಲಾ ಘಟಕವನ್ನ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಮಾಡೋಣ ಅಂತ ಹೇಳಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ವಿ. ಅದೇ ರೀತಿ ನನ್ನನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರೈತ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಆ ಒಂದು ದಿಶೆಯಲ್ಲಿ ಅವರಿಗೆ ನನ್ನ ಒಂದು ವೈಯಕ್ತಿಕ ಹಾಗೂ ನಮ್ಮ ಒಂದು ಎಲ್ಲ ವರ್ಗದ ಪರವಾಗಿ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಹೋದ ಸಲ ಕೃಷಿ ಇಲಾಖೆ ವತಿಯಿಂದ ಕಳಪೆ ಗೊಬ್ಬರ ಮತ್ತು ಕಳಪೆ ಬೀಜಗಳನ್ನ ವಿತರಣೆ ಮಾಡಿದರು. ಅದಕ್ಕೆ ಸಾಕಷ್ಟು ಬಾರಿ ನಾವು ಕೃಷಿ ಇಲಾಖೆಗೆ ಹೋಗಿ ಈ ತರ ಬಂದಿದ್ದೀವಿ, ಕಳಪೆ ಒಂದು ಗೊಬ್ಬರ ಮತ್ತು ಬೀಜಗಳನ್ನ ನೀವು ನೀಡಿದಿರಿ ಅಂತ ಕೇಳಿದಕ್ಕಾಗಿ ಒಂದಷ್ಟು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರು ಕೂಡ ರೈತರಿಗೆ ಯಾವುದೇ ಒಂದು ನಷ್ಟಕ್ಕ ಪರಿಹಾರವನ್ನ ಕೊಟ್ಟಿಲ್ಲ. ಈ ಸಾರಿ ಏನಾದರೂ ಆ ಥರ ಆದರೆ ಕೃಷಿ ಇಲಾಖೆಯ ಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಂತ ಕಚೇರಿಗಳ ಮುಂದೆ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಒಂದು ಪ್ರತಿಭಟನೆಯನ್ನ ಮಾಡಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ. ಅದೇ ರೀತಿ ಮುಂಬರುವ ಈ ಒಂದು ಏನಿದೆಯಲ್ಲ ಈಗ ಮುಂಗಾರು ಬಿತ್ತನೆಯನ್ನ ಮಾಡಲಿಕ್ಕೆ ಜೂನ್ ಒಳಗಾಗಿ ಎಲ್ಲ ಒಂದು ಗೊಬ್ಬರ ಹಾಗೂ ಬೀಜೋಪಕರಣಗಳನ್ನ ಸರಿಯಾಗಿ ಸಮಯಕ್ಕೆ ತಂದ ಎಲ್ಲ ಒಂದು ರೈತಾಪಿ ಕುಟುಂಬದವರಿಗೆ ತಲುಪಿಸಬೇಕು. ಒಂದು ವೇಳೆ ತಲುಪಿಸದೇ ಎದುರೇ ಹೋದ್ರೆ ನಾವು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರನ್ನ ಒಳಗೊಂಡು ಎಲ್ಲ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಕರ್ಕೊಂಡು, ಪುರುಷ ಘಟಕದ ಪದಾಧಿಕಾರಿಗಳನ್ನು ಕರ್ಕೊಂಡು ಸುಮಾರು 10 ಜಿಲ್ಲೆಯ ಮತ್ತು 20 ತಾಲೂಕಿನ ಎಲ್ಲ ಪದಾಧಿಕಾರಿಗಳನ್ನು ಕರ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದೇ ರೀತಿ ಮುಂಬರುವ ದಿನಮಾನಗಳಲ್ಲಿ ನಮ್ಮ ರೈತ ಘಟಕದ ಒಳ್ಳೆಯ ಒಂದು ಬೀಜಗಳನ್ನ ಹಾಗೂ ರಸಗೊಬ್ಬರವನ್ನ ಒಂದು ಉತ್ತಮವಾದಂತ ರೀತಿಯಲ್ಲಿ ತಾವು ನೀಡ್ತೀರಿ ಅಂತ ಬಯಸಿದೀವಿ. ಒಂದು ವೇಳೆ ಅದು ಏನು ವಿಫಲವಾದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ.